ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಶಿವರಾಮ್ ಕಾರಂತ್ ಅವರು ಹೇಳಿರೋ ಅಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಕೊಡ್ತೀನಿ. ಆ ಸಾಲುಗಳು ಯಾವುವು, ಅದರ ಅರ್ಥ ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ ಸಾಲುಗಳು ಯಾವುವಪ್ಪ ಅಂತಂದರೆ ಇಲ್ಲಿ ಒಂದು ಕಡೆ ಹೇಳ್ತಾರೆ, ಗಾಲಿಗಳು ತಿರುಗುತ್ತಿವೆ ಜೀವನದ ಬಂಡಿಯದು. ಗಾಲಿಗಳು ತಿರುಗುತ್ತಿವೆ ಜೀವನದ ಬಂಡಿಯದು. ಚಾಲಕರು ನಾವಲ್ಲವೇನು. ಸಾಲು ಸಾಲಾಗಿ ಬರುವ ಕಷ್ಟಗಳನ್ನು ಸೋಲೆನ್ನದೆಯೇ ಜಯಿಸು ಅಂತ ಹೇಳಿ ಇಲ್ಲಿ ಶಿವರಾಮ್ ಕಾರಂತ್ ಅವರು ಹೇಳಿದ್ದಾರೆ. ಏನು ಈ ಸಾಲುಗಳ ಅರ್ಥ ಅಂತಂದರೆ, ಈಗ ನೋಡಿ, ನಮ್ಮ ಜೀವನ ಅನ್ನೋದು ಒಂದು ಬಂಡಿ ಇದ್ದಾಗೆ, ಜೀವನ ಅನ್ನೋದು ಒಂದು ಏನೋ ಗಾಡಿ ಇದ್ದಾಗೆ. ಆ ಗಾಡೀಲಿ ಆ ಚಕ್ರಗಳು ಉರುಳ್ತಾ ಇರ್ತವೆ. ಈ ದಿನ ಇದ್ದಂಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದಾಗೆ ನಾಡಿದ್ದು ಇರೋದಿಲ್ಲ. ಪ್ರತಿದಿನವೂ ಹೊಸ ಹೊಸ ವಿಷಯ, ಹೊಸ ಹೊಸ ವಿಚಾರದ ಜೊತೆ ಜೀವನ ಅನ್ನೋ ಈ ಬಂಡಿ ಸಾಗ್ತಾ ಇರುತ್ತೆ. ಆ ಬಂಡಿ ದಾರಿಲಿ ಹೋಗ್ಬೇಕಾದ್ರೆ ಸಾಕಷ್ಟು ಹುಬ್ಬು ತಗ್ಗುಗಳು, ಸಾಕಷ್ಟು ಕಲ್ಲು ಮುಳ್ಳುಗಳು ಬರ್ತವೆ. ಅವೆಲ್ಲವನ್ನ ದಾಟಿ ಆ ಜೀವನ ಅನ್ನೋ ಗಾಡಿ ಆ ಚಕ್ರಗಳ ಜೊತೆ ಚಲಿಸ್ತಾನೆ ಇರುತ್ತೆ. ಆ ಗಾಡಿನ ಓಡಿಸೋಂಥ ಚಾಲಕರು ನಾವು ಅಲ್ವಾ. ನಮ್ಮ ಜೀವನ ಅನ್ನೋದು ಒಂದು ಗಾಡಿ ಇದ್ದಾಗೆ, ಆ ಗಾಡಿನ ಓಡಿಸೋಂಥ ಚಾಲಕರು ನಾವು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟಗಳು ಬರೋದು ಸಹಜ ಅಲ್ವಾ. ಜೀವನ ಅಂದರೆ ಕಷ್ಟ, ಏಳು ಬೀಳುಗಳ ಸಮ್ಮಿಲನ. ಅಲ್ಲಿ ಸಾಲು ಸಾಲಾಗಿ ಕಷ್ಟಗಳು ಬರ್ತಾ ಇರುತ್ತೆ. ಒಂದು ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ಶುರುವಾಗುತ್ತೆ. ಅದನ್ನು ಬಗೆಹರಿಸೋಷ್ಟರಲ್ಲಿ ಮತ್ತೊಂದು ಶುರುವಾಗುತ್ತೆ. ಹೀಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ, ಸವಾಲುಗಳ ಮೇಲೆ ಸವಾಲುಗಳು ಬರ್ತವೆ. ಅವುಗಳೆಲ್ಲ ನೀವು ಸೋಲು ಅಂತ ಅನ್ಕೋಬಾರ್ದು. ಪ್ರತಿಯೊಂದು ಕಷ್ಟದಲ್ಲೂ ನಾನು ಜಯಿಸ್ತೀನಿ ಅನ್ನೋ ಇದು ನಿಮ್ಮಲ್ಲಿ ಇರಬೇಕು. ನಾನು ಗೆಲ್ತೀನಿ ಅನ್ನೋ ಧೈರ್ಯ ಭಾವನೆ ನಿಮ್ಮಲ್ಲಿ ಇರಬೇಕು. ಸಾಲು ಸಾಲಾಗಿ ಬರೋವಂಥ ಎಲ್ಲ ಕಷ್ಟಗಳನ್ನು ನೀವು ಸ್ವೀಕರಿಸಬೇಕು. ಸೋತೆ ಅಂತ ನೀವು ಯಾವತ್ತೂ ಅನ್ಕೋಬಾರ್ದು. ಎಲ್ಲದರಲ್ಲೂ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಜೊತೆ ನೀವು ಈ ಬದುಕಿನ ಪಯಣದಲ್ಲಿ ಸಾಗಬೇಕು ಅಂತೇಳಿ ಶಿವರಾಮ್ ಕಾರಂತ್ ಅವರು ಹೇಳಿದ್ದಾರೆ. ಈಗ ನೋಡಿ, ಇವರು ಹೋಲಿಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಜೀವನ ಅನ್ನೋದು ಒಂದು ಗಾಡಿ ಇದ್ದಾಗೆ, ಆ ಗಾಡಿನ ಓಡಿಸೋಂಥ ಚಾಲಕರು ನಾವು. ನಾವು ಹೇಗೆ ಓಡಿಸ್ತೀವಿಯೋ ಹಾಗೆ ನಮ್ಮ ದಡನ ಸೇರ್ತೀವಿ. ನಾವು ಗಾಡಿನ ಯಾವ ರೀತಿ ಓಡಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪಯಣ ನಿರ್ಧಾರವಾಗಿರುತ್ತೆ. ನಾವು ಸರಿಯಾದ ರೀತಿಯಲ್ಲಿ ಆ ಗಾಡಿಯನ್ನು ಓಡಿಸಿದ್ರೆ ನಾವು ಮುಂದೆ ಸಾಧನೆಯ ಹಂತಕ್ಕೆ ತಲುಪ್ತೀವಿ. ಜೀವನವನ್ನು ದಾರಿಲಿ ನಾವು ಸುಗಮವಾಗಿ ನಡೀತೀವಿ. ಒಂದು ವೇಳೆ ಚಾಲಕರಾಗಿರೋವಂಥ ನಾವು ಜೀವನ ಅನ್ನೋ ಗಾಡಿಯನ್ನು ಸರಿಯಾಗಿ ನಡೆಸಲಿಲ್ಲ ಅಂದರೆ, ಸರಿಯಾಗಿ ಓಡಿಸ್ಲಿಲ್ಲ ಅಂದರೆ ಅಲ್ಲಿ ನಾವು ಸೋಲೋದು, ಬೀಳೋದು, ಎಡುವುದು ಸಹಜ. ಅದಕ್ಕೆ ಚಾಲಕ ಸರಿಯಾಗಿದ್ದರೆ ಆ ಗಾಡಿ ಅನ್ನೋದು ಸರಿಯಾಗಿ ಹೋಗುತ್ತೆ. ಅದಕ್ಕೆ ಈ ಜೀವನ ಅನ್ನೋ ಗಾಡಿಯನ್ನು ಚಾಲಕರಾಗಿರೋವಂಥ ನೀವು ಸರಿಯಾಗಿ ಓಡಿಸ್ಬೇಕು. ಇಲ್ಲಿ ಸಾಕಷ್ಟು ಕಷ್ಟಗಳು ಬರ್ತವೆ, ಅವು ಸಾಲು ಸಾಲಾಗಿ ಬರ್ತವೆ. ಅವುಗಳನ್ನೆಲ್ಲ ನೀವು ಪ್ರೀತಿಯಿಂದ ಸ್ವೀಕರಿಸಬೇಕು, ಸ್ವಾಗತಿಸಬೇಕು. ಸೋತೆ ಅಂತ ಯಾವತ್ತೂ ನೀವು ಕೂರಬಾರ್ದು. ನನ್ನಿಂದ ಇದು ಆಗುತ್ತೆ, ನನ್ನಿಂದ ಸಾಧ್ಯ, ನಾನು ಮಾಡೇ ಮಾಡ್ತೀನಿ, ಗೆಲ್ತೀನಿ ಅನ್ನೋ ಧೈರ್ಯದ ಜೊತೆ, ಆ ಭಾವನೆ ಜೊತೆ ನೀವು ಮುನ್ನುಗ್ಗಬೇಕು. ಆಗ ನಿಮಗೆ ಬೆಟ್ಟ ಥರ ಕಾಣಿಸೋವಂಥ ಎಲ್ಲ ಕಷ್ಟಗಳು ಒಂದು ಸಣ್ಣ ಹುಲ್ಲು ಕಡ್ಡಿ ಥರ ಕರಗಿ ಹೋಗುತ್ತೆ. ಎಲ್ಲವೂ ನಿಮ್ಮಲ್ಲೇ ಅಡಗಿದೆ. ಅದನ್ನು ಬಗೆಹರಿಸೋ ಅಂತ ಗುಣ ನಿಮ್ಮ ಒಳಗಿರುತ್ತೆ. ಅದು ಏನು ಅನ್ನೋದನ್ನು ನೀವು ತಿಳ್ಕೋಬೇಕು. ಇದೆಲ್ಲವೂ ಸುಗಮವಾಗಿ ಸರಾಗವಾಗಿ ಸಾಗಬೇಕು ಅಂದರೆ ನಿಮ್ಮಲ್ಲಿ ಮುಖ್ಯವಾಗಿ ಇರಲೇಬೇಕು ಅದು ತಾಳ್ಮೆ ಮತ್ತು ಸಹನೆ. ಇವೆರಡು ಇದ್ದರೆ ನೀವು ಜೀವನದಲ್ಲಿ ಎಲ್ಲವನ್ನ ಗೆಲ್ಬೋದು. ಬರೀ ತಾಳ್ಮೆ ಸಹನೆ ಇದ್ದರೆ ಸಾಕಾಗೋದಿಲ್ಲ. ಕೆಲವೊಂದ್ಸಲ ನಾವು ಎಲ್ಲ ಅವಮಾನಗಳನ್ನ, ಅನುಮಾನಗಳನ್ನು ಎದುರಿಸೋಕ್ಕೂ ಕೂಡ ಸಿದ್ಧವಾಗಿರಬೇಕು. ಹಾಗಿದ್ದಾಗ ಮಾತ್ರ ಈ ಜೀವನ ಅನ್ನೋ ಗಾಡಿ ಸರಿಯಾಗಿ ನಡೆಯುತ್ತೆ.
ನಮ್ಮ ಬದುಕಲ್ಲಿ ಕಲ್ಲು ಮುಳ್ಳುಗಳು ಬರೋದು ಸಹಜ. ನಾವು ನಡೆಯೋ ದಾರಿಲಿ ಕಲ್ಲು ಮುಳ್ಳುಗಳು ಇರೋದು ಸಹಜ. ಅವುಗಳನ್ನ ಎತ್ತಿ ಹಾಕಿ ಮುಂದೆ ಸಾಗಬೇಕೇ ಹೊರತು ಕಲ್ಲಿದೆ ಮುಳ್ಳಿದೆ ಅಂತೇಳಿ ನಾವು ಅಲ್ಲೇ ಕೂರಬಾರ್ದು. ನಾವು ಅಲ್ಲೇ ಕೂತ್ರೆ ಅಲ್ಲೇ ಕೂರ್ತೀವಿ. ಇನ್ನು ನಮ್ಮ ಸುತ್ತ ಇರೋವಂಥ ಜನ ನಾವು ಅಲ್ಲೇ ನೆಲ ಕಚ್ಚೋ ಥರ ಮಾಡೋಕ್ಕೂ ಸಹ ಇರ್ತಾರೆ. ಅದಕ್ಕೆ ನೀವು ಯಾವತ್ತೂ ಸೋಲನ್ನು ಒಪ್ಕೋಬಾರ್ದು. ಪ್ರತಿಯೊಂದು ಸೋಲಿನ ಹಿಂದೆ ಗೆಲುವು ಅನ್ನೋದಿದ್ದೇ ಇರುತ್ತೆ. ಪ್ರತಿಯೊಂದು ಸೋಲಿನಿಂದೆ ಕಷ್ಟ ಅನ್ನೋದಿರುತ್ತೆ. ಆ ಸೋಲಿನ ಮುಂದೆ ಧೈರ್ಯ ಅನ್ನೋದಿದ್ರೆ ಗೆಲುವು ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದಕ್ಕೆ ಈ ಜೀವನ ಅನ್ನೋ ಬಂಡಿನ ನೀವು ಸರಿಯಾಗಿ ಓಡಿಸಿ. ಯಾಕೆಂದರೆ ನೀವೇ ಚಾಲಕರು, ನೀವೇ ಡ್ರೈವರು. ಅದರಿಂದ ನೀವು ಹೇಗೆ ಓಡಿಸ್ತೀರೋ ಹಾಗೆ ಆ ಗಾಡಿ ಹೋಗುತ್ತೆ. ನೀವು ಹೇಗೆ ಸಾಗಿಸ್ತೀರೋ ಹಾಗೆ ನಿಮ್ಮ ಜೀವನ ಕೂಡ ಸಾಗುತ್ತೆ. ಒಟ್ಟಾರೆ ಬರೋವಂಥ ಎಲ್ಲ ಕಷ್ಟಗಳನ್ನು ನೀವು ದಾಟಿ ನೀವು ನಿಮ್ಮ ಜೀವನದ ಪಯಣವನ್ನು ಸುಖವಾಗಿ ಮುಗಿಸ್ಬೇಕು ಅಂತೇಳಿ ಇಲ್ಲಿ ಶಿವರಾಮ್ ಕಾರಂತ್ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಮತ್ತು ನಾನು ಹೇಳ್ದಂಥ ಈ ಸಾಲುಗಳ ವಿವರಣೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.